ಪೌಡರ್ ಮಾಡಿ ಹಾಲ್ಗಾಕಿ ಕುಡಿಬೇಕು. ಅವಾಗ ಸ್ಟ್ರಾಂಗ್ ಆಗ್ತೀವಿ. ಏನಾಗ್ತೀವಿ? ಸ್ಟ್ರಾಂಗ್ ಬೇಬಿ ಆಗ್ತೀಯಾ? ಬೇಬಿ ಹಾಕ್ಬೇಕು. ಹಾಯ್ ಹಾಲ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇದು ನಂದು ಮಧ್ಯಾಹ್ನದ ಬ್ಲಾಗು. ಸೊ ನಾನಿವತ್ತು ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡೋಣ ಅಂತ ಇದ್ದೆ. ಸೊ ನಿಮ್ಗೆ ತೋರ್ಸೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಯೂಸ್ ಆಗೋದಿದ್ರೆ ನೋಡಿ ಮಾಡಿ, ಓಕೆನಾ? ನಂದು ಖಾಲಿಯಾಗಿದೆ. ಸೊ ಅದಕ್ಕೋಸ್ಕರ ನಾನು ಏನೇನಿದೆ ಇವಾಗ ಸದ್ಯಕ್ಕೆ ಅದನ್ನ ಮಾತ್ರ ತೊಗೊಂಡು ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ. ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಹಾಗೆ ಮತ್ತು ಮಕ್ಕನ್ ಬರುತ್ತಲ್ವಾ ಅದು ತೊಗೊಂಡಿದ್ದೀನಿ. ಮತ್ತು ಇದು ಕಾಳೆಲ್ಲ ಮಿಕ್ಸ್ ಇರೋದಿತ್ತು. ಸೊ ಅದಕ್ಕೋಸ್ಕರ ನಾನು ಕಾಳೆಲ್ಲ ಮಿಕ್ಸ್ ಇರೋದನ್ನೇ ತೊಗೊಂಡಿದ್ದೀನಿ. ಈ ಥರ ಕಾಳು ಮಿಕ್ಸ್ ಇರೋದು ತೊಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡು. ಸೊ ಬೇರೆ ಸಪ್ರೇಟಾಗಿ ಕಾಳು ತೊಗೊಂಡು ಬಂದಿದ್ದೀವಿ, ಆದರೂ ಕೂಡ ಈ ಥರನೂ ಒಂದು ತೊಗೊಂಡು ಬಂದಿದ್ರು ಎಲ್ಲ ಮಿಕ್ಸ್ ಇರೋದು. ಸೊ ಅದಕ್ಕೋಸ್ಕರ ಅದು ಎಲ್ಲ ಮಿಕ್ಸ್ ಇರೋದೇ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಕಾಳು ಸ್ವಲ್ಪ ಸ್ವಲ್ಪ ಹಾಕೋ ಬದಲು ಈ ಥರ ಮಿಕ್ಸ್ ಇರೋದೇ ಹಾಕೋಣ ಅಂತೇಳಿ ಈ ಸರಿ ಈ ಥರ ಹಾಕಿದ್ದೀನಿ. ಸೊ ಮತ್ತು ಇದು ಸ್ವಲ್ಪ ಕಡಲೆಕಾಳು ಇರಲಿಲ್ಲ ಅದರಲ್ಲಿ. ಈ ಕಡಲೆಕಾಳು, ಅಕ್ಕಿ ಮತ್ತು ಬೇಳೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಾಡೋಣ, ಓಕೆನಾ? ಪಂಪ್ಕಿನ್ ಬರುತ್ತಲ್ಲ, ಪಂಪ್ಕಿನ್ನು ಹಾಕೋಬೋದು, ಇಲ್ಲಾಂದರೆ ಪಿಸ್ತಾ ಇರುತ್ತೆ ಪಿಸ್ತಾ ಹಾಕ್ಕೋಬೋದು. ಬಟ್ ನಾನು ಇವಾಗ ಸದ್ಯಕ್ಕೆ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನೇನು ಮನೇಲಿ ಇರ್ತೋ ಅದನ್ನು ಹಾಕೊಂಡು ಮಾಡ್ಕೋಬೋದು. ಸೊ ನಾನು ಎಲ್ಲನೂ ಒಂದು 50 ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ನಾನು ಯಾವಾಗಲೂ 1 ಮಂತ್ಗೆ ಅಷ್ಟೇ ಮಾಡ್ತೀನಿ. ಸೊ ಇವಾಗಲೂ 1 ಮಂತಿಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ಊರಿಗೆ ಹೋಗೋದು ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ನಿಮಗೂ ವಿಡಿಯೋ ಮಾಡಿ ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಇವಾಗ ಮಾಡೋಣ ಬನ್ನಿ. ಫಸ್ಟ್ಗೆ ನಾನು ಇದು ಬಾದಾಮಿ ಹುರ್ಕೊತಾ ಇದ್ದೀನಿ. ಬಾದಾಮಿನ ಫ್ರೈ ಆದಮೇಲೆ ಒಂದೊಂದು ಆಮೇಲೆ ಫ್ರೈ ಮಾಡಿ ತೋರಿಸ್ತೀನಿ, ಓಕೆನಾ? ಎಷ್ಟು ಫ್ರೈ ಮಾಡಬೇಕು ಅಂತ. ಮೀಡಿಯಮ್ ಆಗಿ ಇಟ್ಕೊಂಡು ಫ್ರೈ ಮಾಡಬೇಕು, ಓಕೆನಾ? ಹುರಿಬೇಕು, ಇಲ್ಲ ಅಂದರೆ ಬೇಗ ಅದು ಸೀದೋಗುತ್ತೆ. ಆಮೇಲೆ ಅದು ಒಳಗಡೆ ಏನು ಫ್ರೈ ಆಗಿರಲ್ಲ ಬಾದಾಮಿ. ಸೊ ಅದಕ್ಕೋಸ್ಕರ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡಬೇಕು. ಆ್ಯಕ್ಚುಲಿ ನಾನು ಈ ಥರ ನನ್ನನ್ನು ಒಂದು ಪ್ರೀಮೆಚೂರ್ ಬೇಬಿ ಅಲ್ಲ. ಸೊ ನಾನು 8 ಮಂತಿಂದನೂ ಇದೇ ಥರ ಮಾಡ್ತಾ ಇದ್ದೀನಿ. ಅವನಿಗೆ 8 ಮಂತ್ ಇದ್ದಾಗಿಂದ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದು ಮಾಡ್ತೀವಲ್ಲ ಅವಲಕ್ಕಿ ಪ್ಯೂರಿ ಮಾಡುವಾಗ, ಅಥವಾ ರಾಗಿ ಪ್ಯೂರಿ ಮಾಡಿದ್ರೆ, ಯಾವುದೇ ಪ್ಯೂರಿ ಮಾಡಿದ್ರು ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ತಿಂತಾರೆ ಮಕ್ಕಳು. ಅವನಿಗೆ ಬೆಲ್ಲ ತುಂಬ ಇಷ್ಟ. ಬಟ್ ಆದರೆ ನಾನು ಬೆಲ್ಲ ಕೊಡ್ತಾ ಇದ್ದೆ ಮೊದಲು. ಬಟ್ ಇವಾಗ ಬೆಲ್ಲ ಕೊಡೋದು ಕಮ್ಮಿ ಮಾಡಿದ್ದೀನಿ, ಬೇಡ ಅಂತ ಹೇಳಿದರು, ಬೆಲ್ಲ ಕೊಡಬೇಡಿ ಅಂತ. ಸಕ್ಕರೆ ಅಂತ ಮಿಕ್ಸೇ ಮಾಡಿಲ್ಲ ಅವನಿಗೆ. ನಾನು ಸಕ್ಕರೆ ಯಾವಾಗೂ ಮಿಕ್ಸ್ ಮಾಡಿ ಕೊಟ್ಟೇ ಇಲ್ಲ, ಸಕ್ಕರೆನೇ ಕೊಡೋದು ಕಮ್ಮಿ. ಮಕ್ಕನ್ ಇರುತ್ತಲ್ವಾ, ಮಕ್ಕನ್ನು ಕೂಡ ಅಷ್ಟೇ ಯಾವುದಾದ್ರೂ ಸಾಯಂಕಾಲ ಟೈಮಲ್ಲಿ ಈ ಥರ ಫ್ರೈ ಮಾಡಿ, ಅಥವಾ ಅದು ಖಾರ ಉಪ್ಪು ಏನಾದರೂ ಖಾರ ತಿನ್ನೋ ಮಕ್ಕಳಿದ್ರೆ ಖಾರ ಉಪ್ಪು ಅಥವಾ ಎಣ್ಣೆ ಏನಾದರೂ ಹಾಕಿ, ಇಲ್ಲ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕನಿಂದ ಸ್ವೀಟು ಕೂಡ ಮಾಡ್ತಾರೆ, ಅದನ್ನು ಒಂದು ಟೈಮ್ ಮಾಡಿದ್ದೆ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡಿದ್ದು. ಬಟ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಆ ಥರ ಮಕ್ಕಂದು ಸ್ವೀಟ್ ಮಾಡಿಲ್ಲ ನಾನು. ನೋಡಿ ಬ್ರೌನ್ ಆಗ್ತಾ ಇದೆ ಸ್ವಲ್ಪ. ಅದನ್ನ ಸರಿಯಾಗಿ ಫ್ರೈ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ತೊಗೊಳ್ತೀನಿ ರೀ, ಸ್ಪೂನ್ ತೊಗೊಂಡು ತೋರಿಸ್ತೀನಿ. ಬ್ರೌನ್ ಕಲರ್ ಆಗಿದೆ.
ಕಾಣಿಸ್ತಿದೆ ನಿಮಗೆ? ಬ್ರೌನ್ ಕಲರ್ ಆಗಿದೆ. ಈ ತರ ಬರ್ಬೇಕು. ಮೇ ಬಿ ನನ್ನ ವಾಯ್ಸ್ ಕೂಡ ಸ್ಲೋ ಕೇಳಿಸ್ತಾ ಇರ್ಬೇಕು ಅನ್ಸುತ್ತೆ. ನಾನು ಇದು ವಿಡಿಯೋ ಮಾಡ್ತಾನೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಸಪ್ರೇಟ್ ಆಗಿ ಕೊಟ್ಟಿಲ್ಲ. ಸೊ ಕೆಲವೊಂದು ಟೈಮ್ ವಾಯ್ಸ್ ಡೌನ್ ಆಗುತ್ತೆ, ಹೈ ಆಗುತ್ತೆ. ಸ್ವಲ್ಪ ನೀವು ವಾಲ್ಯೂಮ್ ಸ್ವಲ್ಪ ಜೋರು ಕೊಟ್ಟಾಗ ಜಾಸ್ತಿಯಾಗಿ ಕೇಳಿಸುತ್ತೆ, ವಾಲ್ಯೂಮ್ ಸ್ವಲ್ಪ ಕೊಟ್ಟಾಗ ಚಿಕ್ಕದಾಗಿ ಕೇಳಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಲೈವ್ ಮಾಡ್ತೀವಲ್ಲ, ವಿಡಿಯೋ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಮಾಡೋಕ್ಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಫಸ್ಟ್ ಟೈಮು ಈ ಥರ ಮಾಡ್ತಾ ಇರೋದು, ವಿಡಿಯೋ ಮಾಡ್ತಾ ಮಾತಾಡ್ತಾ ಇದ್ದೀನಿ. ಬ್ರೌನ್ ಆಗ್ತಾ ಇದೆ ನೋಡಿ. ಟೈಮ್ ಆಗುತ್ತೆ, ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಹಂಗಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತೇಳಿ ಟೈಮ್ ಇಲ್ಲ ಅಂತೇಳಿ ಹೆಂಗೆಂಗೋ ಫ್ರೈ ಮಾಡಿ ಇದು ಮಾಡ್ತೀರಿ. ಬಾದಾಮಿನ ಗೋಡಂಬಿನ ಸುಮ್ಮನೆ ಮಾತಾಡ್ತೀನಿ. ಬಾದಾಮಿನ ಗೋಡಂಬಿನ ಎರಡು ಒಟ್ಟಿಗೆ ಫ್ರೈ ಮಾಡ್ಬೋದು. ಬಟ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಬಾದಾಮಿ ಸ್ವಲ್ಪ ಲೇಟಾಗಿ ಕೆಂಪಗಾಗುತ್ತೆ, ಇದು ಗೋಡಂಬಿ ಬೇಗ ಆಗುತ್ತೆ. ದ್ರಾಕ್ಷಿ ಹಾಕುತ್ತದೆ. ಮಕ್ಕನ್ನು, ದ್ರಾಕ್ಷಿ, ಶೇಂಗಾ, ಇದು ಏನಿದು ಬೇಳೆ, ಕಡಲೆಕಾಳು, ಅಕ್ಕಿ, ಇಲ್ಲಿ ಹೆಸರು ಕಾಳು, ಗೋಧಿ, ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡಿ ಹಾಲ್ಗಾಕಿ ಕುಡಿಬೇಕು. ಅವಾಗ ಸ್ಟ್ರಾಂಗ್ ಆಗ್ತೀವಿ. ಏನಾಗ್ತೀವಿ? ಸ್ಟ್ರಾಂಗ್ ಬೇಬಿ ಆಗ್ತೀಯಾ? ಬೇಬಿ ಹಾಕ್ಬೇಕು. ಏನ್ ಹಾಕ್ತೀನಿ ಹಾಕೋಣ. ಪ್ಲೀಸ್ ಹಾಕ್ತೀನಿ. ನೋಡಿ ಇದು 1 ನಿಮಿಷ ನೋಡಿ, ನಿಮ್ಗೆ ಹಾಕೊಳಕ್ಕಾಗುತ್ತಾ? ಆಗಲ್ಲ. ಚೇಂಜ್ 1 ನಿಮಿಷ ಬೇಕು ನನಗಿಲ್ಲಿ. ಇದನ್ನು ಅಷ್ಟೇ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಮತ್ತೆ ಸೀದೋದ್ರೆ ಕಷ್ಟ. ಸೊ ಅದಕ್ಕೋಸ್ಕರ ಮೀಡಿಯಂ ಆಗಿ ಇಟ್ಕೊಳ್ಳಿ, ಇಲ್ಲ ತುಂಬಾ ಕಮ್ಮಿ ಇಟ್ಕೊಂಡು ಬೇಕಾದ್ರೆ ಫ್ರೈ ಮಾಡ್ಬೋದು ಇದನ್ನ, ಯಾಕಂದ್ರೆ ಬೇಗ ಆಗುತ್ತಲ್ಲ. ಏನ್ ಮಾಡ್ಬೇಕು ಇನ್ನ? ಗೋಡಂಬಿ ಫ್ರೈ ಮಾಡ್ತಾ ಇದೀನಿ. ಏನಾಗ್ಬೇಕಮ್ಮ? ಫ್ರೈನು ಅಲ್ಲ, ಅದು ಫ್ರೈ. ಎಫ್ ಫಾರ್ ಫ್ರೈ. ಎಫ್ ಫಾರ್ ಹೇಳು. ಎಫ್ ಫಾರ್ ಫ್ರೈ. ಇನ್ನೊಂದು ಎಫ್ ಫಾರ್ ಇನ್ನೊಂದೇನು ಹೇಳ್ತೀವಿ? ಎಫ್ ಫಾರ್ ಏನ್ ಹೇಳ್ತೀವಿ? ಎ ಫಾರ್ ಫ್ರೈ ಮಾಡ್ತಾ ಇದೀನಿ. ಏನಾಗ್ಬೇಕಮ್ಮ? ಫ್ರೈನು ಅಲ್ಲ, ಅದು ಫ್ರೈ. ಎಫ್ ಫಾರ್ ಫ್ರೈ. ಎಫ್ ಫಾರ್ ಹೇಳು. ಎಫ್ ಫಾರ್ ಫ್ರೈ.
ಇನ್ನೊಂದು ಎಫ್ ಫಾರ್ ಇನ್ನೊಂದೇನು ಹೇಳ್ತೀವಿ? ಎಫ್ ಫಾರ್ ಏನು ಹೇಳ್ತೀವಿ? ಎ ಫಾರ್ ಚೇಂಜ್ ಎಲ್ಲೋಯ್ತು? ಎ ಫಾರ್ ಬಿ ಫಾರ್ ಸಿ ಫಾರ್ ಡಿ ಫಾರ್ ಡಾಗ್ ಇ ಫಾರ್ ಇ ಇ ಫಾರ್ ಹೇಳಿ ಇ ಫಾರ್ ಏನು? ಮರ್ತೋಯ್ತಾ? ಇ ಫಾರ್ ಏನು? ಎಫ್ ಫಾರ್ ಎಫ್ ಫಾರ್ ಏನು ಹೇಳು? ಎಫ್ ಫಾರ್ ಏನು ಹೇಳಲ್ಲ? ಎಫ್ ಫಾರ್ ಫಿಶ್. ಜಿ ಫಾರ್ ಜಿ ಫಾರ್ ಏನು? ಜಿ ಫಾರ್ ಜಿರಾಫೆ. ಎಲ್ಲ ಬಿಸಿ ಆಗ್ಬಿಟ್ಟಿದೆ. ಸೊ ಇವಾಗ ದ್ರಾಕ್ಷಿ ಹಾಕೋತಾ ಇದೀನಿ. ಇದನ್ನ ನಾನು ಫುಲ್ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ. ಸೊ ಇಷ್ಟು ಇಟ್ಟಿದ್ದೀನಿ, ಸ್ವಲ್ಪ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಸ್ವಲ್ಪ ರೆಡ್ಡಿಶ್ ಆದರೆ ಸಾಕು. ಇದೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಜಾಸ್ತಿ ಟೈಮ್ ತಗೊಳ್ಳೋದು ಇನ್ನು ಇದು ಕಾಳು ಬಾದಾಮಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಟೈಮ್ ಎಲ್ಲ ತಗೊಳ್ಳಲ್ಲ. ಸೊ ಸ್ವಲ್ಪ ನನ್ನ ವಾಯ್ಸ್ ಯಾವಾಗಲೂ ಹೇಗೆ ಬರುತ್ತಾ ಅಥವಾ ಇವತ್ತೇ ಡಿಫ್ರೆಂಟಾಗಿ ಬರ್ತಾ ಇದೆಯಾ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಕು ಅನ್ಕೋತೀನಿ. ಓಕೆನಾ? ಎಷ್ಟು ಸಾಕು. ಸೊ ಈಗ ನೆಕ್ಸ್ಟು ಮಕ್ಕನ್ ಫ್ರೈ ಮಾಡ್ತೀನಿ. ಇದು ಮಕ್ಕನ್ ಕಮಲ್ ಬೀಜ ಇರುತ್ತಲ್ವಾ, ಕೆರೆಯಲ್ಲಿ ಕಮಲ ಹೂ, ಅದರಲ್ಲಿ ಕಮಲದಿಂದ ಇದು ಮಾಡ್ತಾರೆ ಇದನ್ನ. ಸೊ ಇದನ್ನ ಹಳ್ಳಿ ಕಡೆಗೆ ಇದು ಮಕ್ಕನ್ ಅಂತಂದ್ರೆ ಏನಿದು ಮಕ್ಕನ್ ಅಂತ ಕೇಳ್ತಾರೆ. ಇದೇ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 192. ಸೊ ಇದು ಫ್ರೈ ಆಯಿತು. ತೆಗಿಯೋಣ. ಜಾಸ್ತಿ ಆಗಿಬಿಟ್ರೆ ಕಷ್ಟ. ಓಕೆ, ಆಗಿದೆ. ಇದೇನು ಸಿಪ್ಪೆ ತೆಗೆದು ಹಾಕ್ಬೋದು, ಇಲ್ಲ ಸಿಪ್ಪೆ ಜೊತೆಗೂ ಹಾಕ್ಬೋದು, ನೋ ಪ್ರಾಬ್ಲಮ್. ಬಟ್ ನಾನು ಹಾಗೆ ಹಾಕ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗಿಯಲ್ಲ. ಸೊ ನೀವು ನೋಡ್ತಾ ಇದ್ದೀರಾ ಅನ್ಕೋತೀನಿ. ನೋಡಿ ಎಲ್ಲ ಆಗಿದೆ. ಈಗ ಮಿಕ್ಸ್ ಮಾಡ್ತೀನಿ. ಸೊ ಈ ಕಾಳು ಕೂಡ ಮಿಕ್ಸ್ ಮಾಡ್ತೀನಿ. ಸೊ ಇದು ಅಷ್ಟೇ, ಬಿಸಿ ಇದೆ ತುಂಬ. ಸೌಂಡ್ ಕಮ್ಮಿ ಇಡು, ಇಡು ಕಡಿಮೆ ಇಡು ಸೌಂಡು. ಇಲ್ಲ, ನಿಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ. ಸೌಂಡ್ ಕಮ್ಮಿ ಇಡು.
ಇದನ್ನ ಹೀಗೆ ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಓಕೆನಾ? ಹೀಗೆ ಸ್ವಲ್ಪ ತಣ್ಣಗಾಗಲಿ. ನೋಡಿ, ಮಿಕ್ಸ್ ಎಲ್ಲ ಆಗಿದೆ ಚೆನ್ನಾಗಿ. ಸೊ ಎಲ್ಲ ಆರೋಗಿದೆ. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ. ಏನಂತೀರಾ? ಈಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಏನಂತೀರಾ? ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೊಂಡ್ಬಿಟ್ರೆ ಲೋಡ್ ಆಗಿದ್ರೆ ಕಷ್ಟ, ಮಿಕ್ಸ್ ಆಗಲ್ಲ. ಇದು ಇನ್ನೊಂದ್ಸರಿ ಹಾಕ್ಕೊಳ್ಳೋಣ. ಈಗ ಇದನ್ನ ಹಾಕೋತಾ ಇದ್ದೀನಿ. ಓಕೆನಾ? ಸೊ ಸ್ವಲ್ಪ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅದು ಲೋಡ್ ಆಗೋಲ್ಲ. ಸೊ ಅದಕ್ಕೆ ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಈ ಥರ ಹಾಕೊಂಡ್ಮೇಲೆ ನೀಟಾಗಿ ಕಲಿಸ್ಬೇಕು. ಅದು ಸ್ವಲ್ಪ ಉಂಡೆ ಉಂಡೆ ಥರ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಸೊ ನೀಟಾಗಿ ಎಲ್ಲ ಕಲಿಸ್ಕೊತಾ ಇದ್ದೀನಿ. ಇದನ್ನು ಬರೀ ಹಾಲ್ಗಷ್ಟೇ ಅಲ್ಲ, ಯಾವುದೇ ಒಂದು ಪ್ಯೂರಿ ಮಾಡಬೇಕಾದ್ರೂ ಹಾಕ್ಕೋಬೋದು. ಸೊ ನಾನು ರಾಗಿ ಗಂಜಿ ಅಥವಾ ಪ್ಯೂರಿ, ಅವಲಕ್ಕಿ ಪ್ಯೂರಿ ಅಥವಾ ಏನಾದರೂ ಚಪಾತಿದು ಏನಾದರೂ ಮಾಡುವಾಗ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೀವು ಎಲ್ಲದಕ್ಕೂ ಮಿಕ್ಸ್ ಮಾಡಿ ಕೊಡ್ತಾ ಇರ್ಬೋದು. ಡೈಜೆಷನ್ ಚೆನ್ನಾಗಾಗುತ್ತೆ. ಅದರಲ್ಲಿ ಸ್ವಲ್ಪ ಇದು ಹಾಕಿದ್ದೀವಲ್ಲ, ಓಂಕಾಳು ಹಾಕಿದ್ದೀನಲ್ವಾ, ಸೊ ಏನೂ ಆಗೋಲ್ಲ. ನಾನು ಮಧ್ಯದಲ್ಲಿ ಸಾಂಗ್ ಆಡಿದ್ದೀನಿ ಗೊತ್ತಲ್ವಾ? ಆ ಸಾಂಗಲ್ಲಿ ಏನೋ ಮಿಸ್ ಮಾಡಿದ್ದೀನಿ. ಅದು ಏನಂತ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ ನೋಡೋಣ, ಏನು ಮಿಸ್ ಮಾಡಿದ್ದೀನಿ ಅಂತ ಹೇಳಿ. ಮತ್ತು ಸಾಂಗ್ ಚೆನ್ನಾಗಿಲ್ಲ ಅದು ಗೊತ್ತು, ಬಟ್ ಆದರೆ ಇನ್ನೂ ಏನೋ ಬೇರೆ ಥರ ಎಲ್ಲ ಹಾಕ್ಬೇಡಿ, ನೀವೇನು ದೊಡ್ಡ ಸಿಂಗರ ಹಾಗೆ ಹೀಗೆ ಅಂತ. ಬಟ್ ನಾನು ದೊಡ್ಡ ಸಿಂಗರ್ ಏನಲ್ಲ, ಸುಮ್ಮನೆ ಕಿಚನಲ್ಲಿ ಸಾಂಗ್ ಮಾಡ್ತಾ ಇರ್ತೀವಲ್ವ, ಬೋರ್ ಆಗುತ್ತೆ ಹಾಗೆ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಹಾಡಿರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿದೆಯಾ? ಬರ್ತಾ ಇಲ್ಲಲ್ಲ. ಒಂದು ನಿಮಿಷ ಇರೋ, ಹಚ್ಚುತ್ತೀನಿ. ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ನಾನು ಕೂಡ ಮೊದಲು ಗ್ಲಾಸ್ ಕಂಟೈನರಲ್ಲಿ ಹಾಕಿಡ್ತಾ ಇದ್ದೆ. ಬಟ್ ಅದು ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದಾಗ ಅವನಿಗೆ ಹಾಗೆ ಕೊಡ್ತಾ ಇದ್ನಲ್ಲ, ಆವಾಗ ತೊಗೊಳ್ತಾ ಇದ್ದ. ಸೊ ಬಾಕ್ಸೇ ಪೂರ್ತಿಯಾಗಿ ತೊಗೊಂಡು ಬಿಸಾಕ್ಬಿಡ್ತಿದ್ದ, ಅವನಿಗೆ ಹಿಡಿಯೋಕ್ಕಾಗದೆ. ಅವಾಗೆಲ್ಲ ಬಿದ್ದು ಗ್ಲಾಸ್ ಎಲ್ಲ ಕೆಳಗಡೆ ಬೀಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಬೇಡ ಅಂತೇಳಿ ಇವಾಗ ಇದನ್ನು ಮಾಡಿದ್ದೀನಿ ಬಾಕ್ಸು. ಇದೇನು ಒಡೆಯಲ್ಲ, ಏನೂ ಮಾಡಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲೇ ಇಟ್ಟಿದ್ದೀನಿ. ನನಗೇನೋ ಇದರಲ್ಲೇ ಸೇಫ್ ಅನಿಸುತ್ತೆ, ಗ್ಲಾಸ್ ಕಂಟೈನರಲ್ಲಿ ಇಡೋಕ್ಕಿಂತ ಇದರಲ್ಲಿಟ್ಟರೆ ಸೇಫ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುವ. ನಿಮಗೇನಾದರೂ ಯಾವ ಥರ ವೀಡಿಯೋ ಬೇಕು ಅಂತ ಏನಾದರೂ ಅನಿಸಿದರೆ ಆ ವಿಡಿಯೋಗೆ ಕಮೆಂಟ್ ಹಾಕಿ, ಈ ಥರ ಬೇಕು ಅಂತ. ಸೊ ನೆಕ್ಸ್ಟ್ ಆ ಥರ ವೀಡಿಯೋ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.